ಅದು ಬಡ್ಕೊಳ್ತಾ ಇದ್ರೆ ನಂಗೆ ಸಮಾಧಾನನೇ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಬಡ್ಕೊತಾ ಇರುತ್ತೆ. ಭಯ 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 ಆ ಥರ. ಅಲ್ಲಿ ECG ತೆಗೆಸ್ಕೊಂಡ್ವಿ ಮಾಡಿ ಚಂದ ಅಂತ ಹೇಳಿ ಇದು ECG ತೆಗೆಸಿದ್ದು. ಹಾಯ್ ಫ್ರೆಂಡ್ಸ್, ನಾವು ಕೆಲಸದಿಂದ ರಾತ್ರಿ ಬರುವಾಗ ನಮ್ಮ ಏರಿಯಾದಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ. ಸೊ ಗುರುಪೂರ್ಣಿಮದ ಹಿಂದಿನ ದಿನ ಸಖತ್ತಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡ್ತಾಯಿದ್ರು. ಸಾಯಿಬಾಬಾ ಫೋಟೋಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಎಂಟ್ರೆನ್ಸ್ ಎಲ್ಲ ಇದು ಮಾಡಿದರು. ಬೆಳಗ್ಗೆ ಇರಲಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. 100 ವರ್ಷ ಬಾಳ. ನಾನು 85 ಆಗ್ಯಾವ ಈಗ ನನ್ನ ಮಗಳ. ಹೌದಾ? ನೀ 100 ವರ್ಷ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಒಳ್ಳೇದು ಮಾಡಿದ್ರೆ ಬರುತ್ತೆ. ಹೌದೇ, ಒಳ್ಳೇದು ಮಾಡ್ಬೇಕು, ಕೆಟ್ಟದ್ದು ಮಾಡ್ಬಾರ್ದು. ಅವ್ರು ಮಾಡಿದ್ರು ನಾವು ಏನು ಅನ್ಬೇಕು, ಒಳ್ಳೇದು ಮಾಡ್ಯಾರ ಬಿಡೋದು. ನಂದು ಪಾಲಿಸಿನೇ ಅದು. ಏನವ ಹಾಗೆ ಅಲ್ಲಿ ಅಜ್ಜ ಕೂಡ ಇದ್ದರು, ಪರಿಚಯ ಅವರು ಕೂಡ ಬಂದು ಮಾತಾಡ್ಸಿದ್ರು. ಸೊ ನಾನು ನಮ್ಮ ಮನೆಯವರು ಮತ್ತು ಅವರ ಅಜ್ಜನ ಜೊತೆಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಸೊ ಅಜ್ಜ ನಾಳೆ ತಪ್ಪದೆ ಸಾಯಿಬಾಬಾ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು, ಖಂಡಿತ ಕೆಲಸಕ್ಕೆ ಹೋಗೋ ಮುಂಚೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹೋಗೋಣ, ಗುರುಪೂರ್ಣಿಮಲ ಅಂತ ಹೇಳಿ ಮಾರನೇ ದಿನ ಬೆಳಗ್ಗೆನೇ ಸೊ ಬಂದೆ. ಮೊನ್ನೆನೇ ನಾನು ತೋರಿಸಿದ್ನಲ್ಲ, ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಒಳಗಿಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಅದೇನು ವೀಡಿಯೋ ಆಗಿದೆಯೋ ಇಲ್ವೋ, ನನ್ನ ಗ್ಯಾಲರಿಯಲ್ಲಿ ಆ ವೀಡಿಯೋನೇ ಇಲ್ಲ. ತುಂಬಾ ಬೇಜಾರಾಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಾಯಿಬಾಬಾ ದೇವಸ್ಥಾನದ ಒಳಗಡೆ, ಸಾಯಿಬಾಬಾ ಹತ್ರ ಎಲ್ಲ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ತಾಯಿದ್ರು. ಹಾಗೆ ಕಂಕಣ ಅಂತೂ ಎಷ್ಟು ಕಂಕಣ ಮಾಡಿಟ್ಟಿದ್ರು, ಬಂದವ್ರಿಗೆಲ್ಲ ಒಂದು ಕವರಲ್ಲಿ ಹಾಕಿಟ್ಟಿದ್ರು, ಎಲ್ಲರೂ ತೊಗೊಂಡು ಕಟ್ಕೊಳ್ಳಿ ಅಂತ ಹೇಳಿ. ಸೊ ಕಂಕಣ ಎಲ್ಲ ತೊಗೊಂಡು ನಮಸ್ಕಾರ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸೊ ಮತ್ತೆ ನಾವು ಕೆಲಸಕ್ಕೆ ಹೋಗೋದಿತ್ತಲ್ಲ, ಹಾಗಾಗಿ ನಾನು ಬೆಳಗ್ಗೆನೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ. ಟಿಫನು ಚಿತ್ರಾನ್ನ ಮತ್ತು ಇದು ಕೇಸರಿಬಾತು ಉಪ್ಪಿಟ್ಟು ಕೂಡ ಇತ್ತು. ಎಲ್ಲರೂ ನಮ್ಮ ಅತ್ತಿಗೆಯವರು ಎಲ್ಲರೂ ಬೆಳಗ್ಗೆ ಅವರು ನನಗಿಂತ ಮುಂಚೆನೇ ಬಂದಿದ್ದರು. ಸೊ ಎಲ್ಲರೂ ಮತ್ತೆ ಅಂಗಡಿಗಳಿಗೆ ಹೋಗೋರು, ನಾವು ಕೂಡ ಕೆಲಸಕ್ಕೆ ಹೋಗೋರು ಟಿಫನ್ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ಹೊರಟ್ವಿ. ಸೊ ಮಾರನೇ ದಿನ ನನಗೆ ಆ್ಯಕ್ಚುಲಿ ಹುಷಾರಿದ್ದಿಲ್ಲ, ಹಾಗಾಗಿ ನಾನು ಹಾಸ್ಪಿಟಲಿಗೆ ಬಂದಿದ್ದೆ. ಏನಾಯಿತು ಏನು ಅಂತ ಹೇಳಿ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಭಯ ಪಡೋ ಅಂಥದ್ದು ಏನಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗಿದ್ದೆ. ನಮ್ಮ ಮನೆಯವರು ತುಂಬ ಫೋರ್ಸ್ ಮಾಡಿದರು, ಹಾಗಾಗಿ ಒಂದು ಸತಿ ವಿಸಿಟ್ ಮಾಡಿದರೆ ಬೆಸ್ಟ್ ಅಲ್ಲ ಅಂತ ಹೇಳಿ. ಸೊ ಸುಸ್ತು ಆಗ್ತಾಯಿತ್ತು, ಒಂಥರ ನನಗೆ ಇರ್ಸು ಮುರ್ಸು ಆಗ್ತಾಯಿತ್ತು. ಹಾಗಾಗಿ ಹಾಸ್ಪಿಟಲಿಗೆ ಹೋಗಿ ಬರೋದೇ ಚೆನ್ನಾಗಿ ಅಂತ ಹೇಳಿ ಏನಾಯಿತು ಎತ್ತ ಅಂತ ಹೇಳಿ ಕಂಪ್ಲೀಟಾಗಿ ಹೇಳ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಚೆನ್ನಾಗಿಲ್ಲ ಅಂತ ಇವತ್ತು ಹೇಳಲ್ಲ, ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಮೊನ್ನೆ ಒಂದು 2-3 ಡೇಸಿಂದ ನನಗೆ ಒಂಥರ ಆಗೋದು, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಕರೆಕ್ಟ್ ಇಲ್ಲಿ ಬಡ್ಕೊಳ್ತಾ ಇತ್ತು, ಎದೆ ಡಬ್ಬ 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 ಬಡ್ಕೊಳ್ತಾ ಇತ್ತು. ಸೊ ನಾನು ಇವ್ರ ಜೊತೆಗೆ ಡೈಲಿ ಕೆಲಸಕ್ಕೆ ಹೋಗ್ತೀನಲ್ಲ, ಸೊ ಸಡನ್ನಾಗಿ ಮಧ್ಯಾಹ್ನ ಏನೋ ಒಂಥರ ಸೆಕೆ ಹೇಳೋಕ್ಕಾಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಸೆಕೆ ಅಂದರೆ ಫುಲ್ ವಾತಾವರಣ ಕೂಲಾಗಿದೆ, ಬಿಸಿಲಿಲ್ಲ, ಫುಲ್ ಸೆಕೆ ಆಗೋದು. ಸೆಕೆ ಆಗಿ ಸಡನ್ನಾಗಿ ಎದೆಲ್ಲ ಡಬ್ಬ 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 ಬಡ್ಕೊಳ್ಳೋದು. ಇದೇನಪ್ಪ ಇದು ಅಂತ ಹೇಳಿ ನಮ್ಮ ಮನೆಯವರಿಗೆ ಆ್ಯಕ್ಚುಲಿ ನನಗೆ ಮಧ್ಯಾಹ್ನ 2 ಗಂಟೆಗೆ ಆ ಥರ ಆಗ್ತಿದ್ದಿದ್ದು. ನಾನು ನಮ್ಮ ಮನೆಯವ್ರಿಗೆ ಹೇಳೇ ಇರಲಿಲ್ಲ. ಸೊ ಮತ್ತೆ ಕೆಲಸದಲ್ಲಿ ಹೋಗಿರ್ತೀವಿ, ಸೊ ಟೆನ್ಷನ್ ಕೊಡಬಾರ್ದು ಅಂತ ಹೇಳಿಲ್ಲ. ಒಂದು ಶಾಪ್ ಹತ್ರ ನಿಲ್ಲಿಸಿದಾಗ ನಂಗೆ ಚಾಕ್ಲೇಟ್ ಕೊಡಿಸಿ ಅಂತ ಅಂದೆ. ಸೊ ಚಾಕ್ಲೇಟ್ ಕೊಟ್ಟರು. ಏನಾಯ್ತು ನಿನಗೆ ಅಂತಂದರು. ಏನಿಲ್ಲ, ಏಕೋ ಸೆಕೆ ಆಗಿ ಎದೆ ಬಡ್ಕೋತಾ ಇದೆ ಅಂತ ಹೇಳಿ ಅವಾಗ ಹೇಳಿದೆ. ನನ್ನ ಮಗಳು ಕೂಡ ಫೋನ್ ಮಾಡಿದ್ಲು ಮಾತಾಡಲಿಕ್ಕೆ ಅಂತ ಹೇಳಿ, ಅವಳಿಗೂ ಕೂಡ ಫಸ್ಟ್ ಅವಳಿಗೆ ಹೇಳಿದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ. ಅದೇನಕ್ಕೆ ಸೆಕೆ ಆಗ್ತಾಯಿದೆ, ಫುಲ್ಲು ಗಾಳಿ ಇದೆ, ನಿನಗೆ ಯಾಕೆ ಸೆಕೆ ಆಗ್ತಾಯಿದೆ ಅಂತ ಅಂದರು. ಗೊತ್ತಿಲ್ಲ ರೀ, ಸೆಕೆನೂ ಆಗ್ತಾಯಿದೆ, ಹಿಂಗೆ ಎದೆನೂ ಕೂಡ ಒಂದೇ ಸಮ ಬಡ್ಕೋತಾ ಇದೆ ಅಂತ ಹೇಳಿ. ಸೊ ನಂಗೆ ಅದು ಬಡ್ಕೊಳ್ತಾ ಇದ್ರೆ ನಂಗೆ ಸಮಾಧಾನನೇ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಬಡ್ಕೋತಾ ಇರುತ್ತೆ. ಅದು ಬಡ್ಕೋತಾ ಏನೋ ಭಯ 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 ಆ ಥರ ಫೀಲ್ ಅನಿಸುತ್ತೆ ನನಗೆ. ಇದೇನು ನನಗೆ ಹೊಸದಲ್ಲ, ಸುಮಾರು ವರ್ಷಗಳ ಹಿಂದೆ ನಂಗೆ ಹೀಗೆ ಆಗ್ತಾಯಿತ್ತು. ಬಟ್ ಅವಾಗ ಡಾಕ್ಟರಿಗೆಲ್ಲ ತೋರಿಸ್ಬಿಟ್ಟು ಸರಿಪಡಿಸ್ಕೊಂಡಿದ್ದೆ. ಸೊ ಇವಾಗ ಇದು ಏನಕ್ಕೆ ನನಗೆ ಮತ್ತೆ ಈ ಥರ ಬಂತು, ಇದೇನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ನನಗೆ ಒಂಥರ ಆಗ್ತಾಯಿತ್ತು. ಬಟ್ ನಾರ್ಮಲಾಗೇ ಇರ್ತೀನಿ, ತಿಂತೀನಿ, ಉಣ್ತೀನಿ. ಆ ಥರ ಆಗುವಾಗ ನಂಗೆ ಒಂಥರ ಅನಿಸ್ತಿರುತ್ತೆ. ಆ ಟೈಮಲ್ಲಿ ನನಗೆ ಮಾತಾಡೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಇದೇನು ಹಿಂಗಾಗ್ತೈತೆ ಅಂತೇಳಿ. ಅದಕ್ಕೆ 2-3 ದಿನದಿಂದನೂ ಹಾಗೆ ಆಗ್ತಾಯಿತ್ತು. ಮತ್ತು ನಮ್ಮ ಮನೆಯವರು 1-2 ದಿನ ರೆಸ್ಟ್ ತಗೊಳಮ್ಮ,
ಏನೂ ಆಗಲ್ಲ, ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಆ್ಯಕ್ಚುಲಿ ನೆನ್ನೆ ನೈಟು ನಾನು ಅಡುಗೆನೇ ಮಾಡಿಲ್ಲ, ಇವರೇ ತಿಳಿ ಸಾಂಬಾರು ರೈಸ್ ಮಾಡಿ ನಾನು ಮಲಗಿಬಿಟ್ಟಿದ್ದೆ ನೈಟು. ಗೊತ್ತೇ ಇಲ್ಲ ನನಗೆ ಅಡುಗೆ ಮಾಡಬೇಕು ಅಂತಲೇ ನನಗೆ ಯೋಚನೆ ಇಲ್ಲ. ಸೊ ಮಲಗಿಬಿಟ್ಟಿದ್ದೆ. ಮತ್ತು ನಮ್ಮ ಮನೆಯವರೇ ಹೋಗಿ ರಸಮ್ ಮಾಡಿ ಅನ್ನ ಮಾಡಿದರು. ಸೊ ಊಟ ಟೈಮಲ್ಲಿ 9:30 10 ಗಂಟೆಗೇನೋ ಎದ್ದೇಳಿಸಿದ್ರು, ಊಟ ಮಾಡು ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಎದ್ಬಿಟ್ಟು ಊಟ ಮಾಡಿ ಮಲಗಿದೆ. ಮತ್ತು ಬೆಳಗ್ಗೆ ಎದ್ಮೇಲೆ ನಾರ್ಮಲ್ ಆಗಿದ್ದೆ. ಮತ್ತು ಸಡನ್ನಾಗಿ ಒಂದು ಹಂಗೆ ಆಯಿತು. ಮತ್ತು ಸೊ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರು, ಬಂದರು ಮಧ್ಯಾಹ್ನ. ಇವತ್ತೇ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ರೆಸ್ಟ್ ಮಾಡೋಣ ಅಂತ ಹೇಳಿ ಮನೇಲಿದ್ದೀನಿ ನಾನು. ಮಧ್ಯಾಹ್ನ ಬಂದರು. ಮತ್ತು ಹಿಂಗೆ ಆಗ್ತಾ ಇದೆ ಅಂತ ಅಂದೆ. ಅವರಿಗೆ ಸಮಾಧಾನನೇ ಆಗಿಲ್ಲ, ಏನೂ ಆಗಿಲ್ಲ ನನಗೆ, ಬಟ್ ಹಂಗೆ ಆಗ್ತಾ ಇದೆ ರೀ ಅಂತ ಹೇಳಿದೆ. ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ರು, ಒಂದ್ಸತಿ ECG ತೆಗೆಸ್ಬಿಡೋಣ, ಏನೂ ಆಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹಾಸ್ಪಿಟಲಿಗೆ ಹೋದ್ವಿ. ಅಲ್ಲಿ ECG ತೆಗೆಸಿ ಸೊ ಡಾಕ್ಟರಿಗೆ ತೋರಿಸಿದ್ವಿ. ಸೊ ನಾರ್ಮಲ್ ಆಗಿದೆ ECG. BP ಟೆಸ್ಟ್ ಮಾಡಿದರು. BP ಟೆಸ್ಟ್ ಕೂಡ ನಾರ್ಮಲ್ ಆಗಿದೆ, ಏನೂ ಆಗಿಲ್ಲ. ಏನಾದರೂ ಬೇರೆ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರು. ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ, ಎಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದಾಯಿತು ಹಿಂದ್ಗಡೆ. ಸೊ ಅದು ಮತ್ತೆ ರಿಪೀಟ್ ಇವಾಗ ಆಗ್ತಾ ಇದೆ ಅಂತ ಹೇಳಿ. ಫಸ್ಟು ನಾನು ಹೇಳಿದಾಗ ಡಾಕ್ಟ್ರು ಹೇಳಿದ ಒಂದೇ ಮಾತು, ಟೆನ್ಷನ್ ತೊಗೊಂಡಿದ್ದೀರಾ ಅಂತ ಹೇಳಿ. ಸೊ ಗೊತ್ತಿಲ್ಲ ನಾನು ಏನು ಟೆನ್ಷನ್ ತೊಗೊಂಡಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಟೆನ್ಷನ್ ತೊಗೋಬೇಡಿ, ಕೂಲಾಗಿರಿ, ಊಟ ಮಾಡಿ ಚಂದ ಅಂತ ಹೇಳಿ. ಸೊ ನೋಡಿ, ಇದು ECG ತೆಗೆಸಿದ್ದು. ಇವತ್ತು ಮಧ್ಯಾಹ್ನ ಹೋಗಿ ECG ತೆಗೆಸಿದೆ. 3 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ ಹಾಸ್ಪಿಟಲಿಗೆ. ಸೊ ECG ತೆಗೆಸಿದ್ವಿ. ECGಯಲ್ಲಿ ನಾರ್ಮಲ್ ಇದೆ, ಎಂಥದ್ದು ಆಗಿಲ್ಲ. ಟೆನ್ಷನ್ ತುಂಬ ಮಾಡ್ಕೋತಾ ಇದ್ದೀರಾ ಅನಿಸುತ್ತೆ ಅಂತ ಹೇಳಿದರು. ಏನು ಹೇಳಬೇಕು ಡಾಕ್ಟ್ರು ಮುಂದೆ. ಸೊ ಒಂದೆರಡು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತೊಗೊಂಡು ಬಂದಿದ್ದೀನಿ. ಸೊ ECG ಎಲ್ಲ ಮಾಡಿಸ್ಕೊಂಡೆ. ಬಟ್ ಏನಕ್ಕೆ ನಾನು ಸುಮ್ಮನೆ ನಮ್ಮ ಮನೆಯವ್ರ ಜೊತೆಗೆ ಹೋದೆ ಅಂತಂದರೆ, ಸುಮ್ಮನೆ ಏನಕ್ಕೆ ರಿಸ್ಕು, ಪದೇ ಈ ಥರ ಆಗ್ತಾ ಇದೆ ಅಂತ ಹೇಳಿ ಅಂತ ಹೋದೆ. ಸೊ ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮೈಂಡು. ಡಾಕ್ಟ್ರ್ ಹತ್ರ ಹೋಗಿ ಬಂದರೆ ಒಳ್ಳೇದಲ್ವ. ಏನೇ ಸಣ್ಣ ಪುಟ್ಟ ಆಗಿದೆ ಅಂತಲೂ ಇವಾಗ ಮನೇಲಿ ಕೂರೋ ಆಗಿಲ್ಲ. ಸೊ ಹಾಗಾಗಿ ಹೋದೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಈ ಸ್ಟೋರಿ ಎಲ್ಲ ಹೇಳಿಲ್ಲ ನಾನು, ಬಟ್ ಈ ವಿಡಿಯೋ ನೋಡಿದಾಗ ನಮ್ಮಮ್ಮ ಅಂದರೆ ನಮ್ಮಮ್ಮ ಆವಾಗಲೇ ಅಣ್ಣ ಹೇಳಿದ್ದಾರೆ, ಹಾಗಂಗೆ ಕಾಲ್ ಮಾಡಿದರು, ನಿದ್ದೆ ಮಾಡಬೇಕಿತ್ತು, ರೆಸ್ಟ್ ಮಾಡಬೇಕಿತ್ತು ಅಂತ ಹೇಳಿ. ಬಟ್ ನನಗೆ ಮೊನ್ನೆ ಎಲ್ಲ ಹಿಂಗಾಗಿದ್ದು ಅಂತ ನಾನು ಯಾರ ಹತ್ರನೂ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ. ಸೊ ಅಮ್ಮ ವಿಡಿಯೋ ನೋಡಿದ್ರೆ ಏನಂತಾರೋ ಗೊತ್ತಿಲ್ಲ, ಬಟ್ ಇವಾಗ ನಾರ್ಮಲ್ ಆಗಿದ್ದೀನಿ. ಸೊ ಟೆನ್ಷನ್ ಕಡಿಮೆ ಮಾಡಿಕೊಂಡ್ರೆ ನನಗೆ ಒಳ್ಳೆಯದು. ಸೊ ಟೆನ್ಷನ್ ಕಡಿಮೆ ಮಾಡಿಕೊಂಡು ನನ್ನ ಆರೋಗ್ಯನ ನಾನು ಕಾಪಾಡ್ಕೋಬೇಕು. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಆಗ್ತಾ ಇರಲಿ, ಏನೂ ಆಗಿಲ್ಲ ಅಂತ ಹೇಳಿ ಮನೇಲಿ ಇರೋದಕ್ಕಿಂತ ಒಂದ್ಸತಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ರೆ ಬೆಸ್ಟು. ಮನೇಲಿರೋರಿಗೆಲ್ಲನೂ ಟೆನ್ಷನ್ ಕಡಿಮೆ ಆಗುತ್ತೆ, ಹಾಗೆ ನಮಗೂ ಕೂಡ ಒಂದು ರಿಲ್ಯಾಕ್ಸ್ ಆಗಿಬಿಡುತ್ತೆ, ಏನೂ ಇಲ್ಲ ಅಂತ ಹೇಳಿ. ಬಟ್ ಈ ಥರ ನನಗೆ ತುಂಬ ಹಿಂದೆ ಆಗ್ತಾಯಿತ್ತು, ಟೆನ್ಷನ್ ತೊಗೊಂಡ್ರೆ ಹಿಂಗಾಗ್ತಾ ಇತ್ತು. ಸೊ ಇವಾಗ ರೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹೋಗಿಲ್ಲ ನನ್ನ ಕೆಲಸಕ್ಕೆ, ನಾಳೆನೂ ಕೂಡ ಹೋಗೋದಿಲ್ಲ. ಸೊ ಇನ್ನು ಡೈರೆಕ್ಟ್ ಮಂಡೇ ಹೋಗ್ತೀನಿ ಇವ್ರ ಜೊತೆಗೆ, ರೆಸ್ಟ್ ಎಲ್ಲ ಮಾಡಿ ಅಮ್ಮನ ಜೊತೆ ಒಂದು ಸ್ವಲ್ಪ ಅಮ್ಮನ ಜೊತೆಗೆ ಸುತ್ತಾಡೋಣ ಅಂತ ಹೇಳಿ. ಸೊ ಎಲ್ಲಿ ಹೋಗ್ತೀನಿ ಏನು ಅಂತ ಹೇಳಿ ಖಂಡಿತ ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಆರಾಮಾಗಿದ್ದೀನಿ. ಹಾಗೆ ಇನ್ನೊಂದು, ಆ ಟೈಮಲ್ಲಿ ಶ್ರೀವಲ್ಲಿ ಫೋನ್ ಮಾಡಿದರು ನನ್ನ ಫ್ರೆಂಡು. ಅವ್ರಿಗೆ ಕೂಡ ಹೇಳಿದ್ದೆ, ಅವರು ರೆಸ್ಟ್ ಮಾಡು, ಊಟ ಮಾಡು, ನಿದ್ದೆ ಮಾಡು, ನೀನು ಪ್ರತಿಯೊಂದಕ್ಕೂ ಟೆನ್ಷನ್ ತೊಗೋಬೇಡ. ಅವಳು ಅವಾಗಲೇ ಹೇಳಿದ್ಲು, ಟೆನ್ಷನ್ ಮಾಡ್ಕೋಬೇಡ, ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ. ಸೊ ನಮ್ಮ ಮನೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ಶ್ರೀವಲ್ಲಿ ಫೋನ್ ಮಾಡಿದಾಗ ಹೇಳಿದೆ, ಹಿಂಗೆ ಆಗ್ತಾಯಿದೆ, ಬಟ್ ನಮ್ಮ ಮನೆಯವ್ರಿಗೆ ಹೇಳಿಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಅಂತ ಹೇಳಿ. ಸೊ ಒಲಿ ನೋಡಿ, ECG ಎಲ್ಲ ತೆಕ್ಕೊಂಬಂದಿದ್ದೀನಿ. ಸೊ ನಾರ್ಮಲ್ ಇದೆ, ಏನು ಹೆದರೋ ಅವಶ್ಯಕತೆ ಇಲ್ಲ. ಅದೇ ನೀನು ಹೇಳ್ದಂಗೂ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳಿದರು ಮೇಡಮ್, ಡಾಕ್ಟರು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಈ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.